ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸರಸ್ವತಿ ಕುಮಾರ್. ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನಾನಿವತ್ತು ನಮ್ಮ ಮನೇಲಿ ಜ್ಯೇಷ್ಠಾದೇವಿ ಪೂಜೆನ ಮಾಡಿರೋದ ತೋರಿಸ್ತಾ ಇದ್ದೀನಿ ನೋಡಿ. ನಾನು ನಮ್ಮ ಮನೇಲಿ ಯಾವ ರೀತಿ ಜ್ಯೇಷ್ಠಾದೇವಿ ಪೂಜೆ ಮಾಡಿದ್ದೀನಿ ಜ್ಯೇಷ್ಠ ಮಾಸದಲ್ಲಿ ಅಂತ. ಆಷಾಢ ಬರೋವಷ್ಟರಲ್ಲಿ ಒಂದು ಶುಕ್ರವಾರನಾದ್ರೂ ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠಾದೇವಿ ಪೂಜೆ ಮಾಡಬೇಕು, ತುಂಬಾ ಒಳ್ಳೆಯದು. ನಾನು ಇದನ್ನು 3 ವರ್ಷದಿಂದಲೂ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅದಾದಮೇಲೆ ಅವತ್ತಿನ ನೈಟೇ ಸಿಂಪಲ್ಲಾಗಿ ನಮ್ಮ ಕೈಯಲ್ಲಿ ಆಗಿದ್ದಷ್ಟು ನೀಟಾಗಿ ಜ್ಯೇಷ್ಠಾದೇವಿ ಪೂಜೆ ಎಲ್ಲ ಆದಮೇಲೆ ಮನೆಯಲ್ಲೂ ಬೆಳಗ್ಗೆ ಒಂದು 9 ಗಂಟೆ ಒಳಗೆ ಜ್ಯೇಷ್ಠಾದೇವಿ ಪೂಜೆ ಮಾಡಿಬಿಟ್ರೆ ಸಂಜೆ ಅಷ್ಟರಲ್ಲಿ ನಾವು ಮತ್ತೆ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಲಕ್ಷ್ಮೀ ಪೂಜೆ ಮಾಡೋಕ್ಕೆ ಸರಿಯಾಗುತ್ತೆ. ಅಲ್ಲಿಂದ ಅತ್ಲಾಗ ಇನ್ನು ಜ್ಯೇಷ್ಠ ಮಾಸ ಮುಗಿದ ತಕ್ಷಣ ಆಷಾಢ ಸ್ಟಾರ್ಟ್ ಆಗುತ್ತಲ್ಲ, ಆಷಾಢ ಮುಗಿದು ಬಂದರೆ ಇನ್ನು ಲಕ್ಷ್ಮೀ ಪೂಜೆಗಳು ಜಾಸ್ತಿ, ವೈಭವ ಲಕ್ಷ್ಮೀ ಪೂಜೆ ಮಾಡೋದು. ಅದಾದಮೇಲೆ ಅಮ್ಮನವ್ರ ದೇವಸ್ಥಾನಕ್ಕೆ ನಿಂಬೆಣ್ಣೆ ದೀಪ ಹಚ್ಚಕ್ಕೆ ಹೋಗೋದು. ಆಷಾಢ ಮುಗಿತಿದ್ದಂಗೆ ಶ್ರಾವಣ ಬರುತ್ತೆ. ಅಲ್ಲಿಂದ ಅತ್ಲಾಗಿನ ವರಲಕ್ಷ್ಮಿ ಹಬ್ಬ, ಗೌರಿ, ಗಣೇಶ, ಹಿಂಗೆ ಹಬ್ಬದ ಸಾಲೆ ಬರುತ್ತೆ. ಅದಕ್ಕೋಸ್ಕರ ವರ್ಷಕ್ಕೆ ಒಂದು ಸತಿ ಮಾಡಲೇಬೇಕು, ಕಂಪಲ್ಸರಿ ಮಾಡಿದರೆ ತುಂಬಾ ಒಳ್ಳೆಯದು ಮನೆಗೆ. ಅದಕ್ಕೋಸ್ಕರ ನಾನು ಪ್ರತಿ ವರ್ಷವೂ ಸಿಂಪಲ್ಲಾಗಿ ಮಾಡ್ಕೊಂಬರ್ತಾಯಿದ್ದೀನಿ ನೋಡಿ. ನಾನು ನಮ್ಮ ಮನೆಗೆ ಯಾವ ರೀತಿ ಮಾಡಿದ್ದೀನಿ ಅದು ನಿಮಗೆ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ. ನೀವು ಮಾಡಿ, ತುಂಬಾ ಒಳ್ಳೆಯದು. ನಾನು ಹೇಳ್ತೀನಿ ಯಾವ ರೀತಿ ಅಂತ. ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ನಾನು ಶುಕ್ರವಾರ ಬೆಳಗ್ಗೆಲೇ ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊತೀನಿ. ನಾನು ತಲೆ ಸ್ನಾನ ಏನು ಮಾಡಲ್ಲ, ಮೈ ಸ್ನಾನ ಮಾಡ್ಕೊಂಡು ಮನೆ ಗುಡಿಸ್ತೀನಿ. ಒರೆಸಲ್ಲ, ಮನೆ ಮಾತ್ರ ಗುಡಿಸಿ ಆದಮೇಲೆ ಬಾಗಿಲು ಏನು ರಂಗೋಲಿ ಎಲ್ಲ ಬಿಡೋಲ್ಲ, ಬಾಗಿಲೆಲ್ಲ ಒರೆಸ್ತೀನಿ. ರಂಗೋಲಿ ಬಿಟ್ಟು ಏನು ಅರ್ಶಿನ ಕುಂಕುಮ ಇಟ್ಟು ಅಲಂಕಾರ ಏನು ಮಾಡಲ್ಲ. ಆಮೇಲೆ ಪೂಜೆ ಸಾಮಾನು ಏನು ತೊಗೊಳ್ಬಾರ್ದು ದೇವ್ರ ಮನೆಯವ. ಹಂಗಾಗಿ ನಾನು ಮಡಿ ಪಾತ್ರೆ ಇರ್ತಾವಲ್ಲ ಅವನ್ನೇ, ತುಂಬ ಗಲೀಜಾಗೂ ಏನು ಮಾಡಬಾರ್ದು. ಮಡಿ ಪಾತ್ರೆ ಇರ್ತಲ್ಲ ಅವನ್ನೇ ನೀಟಾಗಿ ಇನ್ನೊಂದ್ಸತಿ ಹುಣ್ಸೆ ಹಣ್ಣಾಗೆ ವಾಶ್ ಮಾಡ್ಕೊಂಡು ಅದಾದಮೇಲೆ ನಾನು ಅರ್ಶಿನ ಕುಂಕುಮದ ಹೊಸ ಪ್ಯಾಕೆಟ್ ತಂದಿರ್ತೀನಿ. ಹೊಸ ಪ್ಯಾಕೆಟಾಗೆ ಒಂದು ಅಳತೆ ತಗೋಬೇಕು. ಹೊಸ ಪ್ಯಾಕೆಟ್ ತಂದಿಟ್ಕೊಂಡು ಅದರಲ್ಲಿ ಒಂದೇ ಅಳತೆ ಇರಬೇಕು. ಅರ್ಶಿನವೇ ಕುಂಕುಮನ ಎರಡೂ ಒಂದೇ ಅಳತೆ ಇರಬೇಕು. ಹಂಗಾಗಿ ನಾನೇನು ಮಾಡ್ತೀನಿ ಅಂದರೆ ಒಂದು ಸ್ಪೂನ್ ತಗೊಂಡು ಆ ಸ್ಪೂನಲ್ಲಿ 2 ಚಮಚ ಅರಿಶಿನ ಹಾಕಿದರೆ 2 ಚಮಚ ಕುಂಕುಮ ಹಾಕ್ಕೊಂಡು ಎರಡೂ ಮಿಕ್ಸ್ ಮಾಡಿ ನೀಟಾಗಿ ಸ್ವಲ್ಪ ಹಾಲು ಹಾಕಿ ಅದನ್ನು ಒಂದು ಇದ್ರ ಥರ ಮಾಡ್ತೀನಿ. ಸಗಣಿನಾಗೆ ಗಣೇಶನ ಮಾಡ್ತಾರೆ ಆ ಥರ ಗೌರಿ ಥರ ಮಾಡ್ತೀನಿ, ಒಂಥರ ದುಂಡಕ್ಕೆ. ಅದನ್ನು ಮಾಡಿ ನೀಟಾಗಿ ಒಂದು ಪ್ಲೇಟಿಗೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಅಕ್ಷತೆ ಹಾಕಿ ಅಲ್ಲಿಗೆ ಜ್ಯೇಷ್ಠಾದೇವಿಯ ಪ್ರತಿಷ್ಠಾಪನೆ ಮಾಡಿ ಅಮ್ಮಂಗೆ ಅರಿಶಿನ ಕುಂಕುಮ ಎರಡೂ ಹಚ್ಚಿ ಕೆಂಪು ಹೂವಿನಿಂದ ಅಲಂಕಾರ ಮಾಡಿ ನೀಟಾಗಿ ಅಲಂಕಾರನ ಮಾಡಿ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ನೀಟಾಗಿ ಅಲಂಕಾರ ಎಲ್ಲ ಮಾಡಿದ್ಮೇಲೆ 2 ಮಣ್ಣಿನ ದೀಪನ ನೀಟಾಗಿ ತೊಳ್ಕೊಂಡು, ಹೊಸವೇನು ತರಬಾರ್ದು, ಮನೇಲಿ ಏನಿರುತ್ತೆ ಅದ್ರಾಗೆ ಮಾಡಬೇಕು. 2 ಮಣ್ಣಿನ ದೀಪ ತಗೊಂಡು ಮಣ್ಣಿನ ದೀಪಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಸ್ವಲ್ಪನೇ ಎಣ್ಣೆ ಬಿಡಬೇಕು, ಜಾಸ್ತಿ ಬಿಡಬಾರ್ದು, ತುಂಬ ಹೊತ್ತು ಉರಿಬಾರ್ದಲ್ಲ. ಅದಕ್ಕೋಸ್ಕರವ ಸ್ವಲ್ಪನೇ ಎಣ್ಣೆ ಬಿಟ್ಟು ಅದಕ್ಕೆ 2 ಬತ್ತಿ ಹಾಕಿ ದೀಪ ಅಂಟಿಸಿ ನೈವೇದ್ಯಕ್ಕೆ ಕಂಪಲ್ಸರಿ ಪುಳಿಯೋಗರೆ ಮಾಡಲೇಬೇಕು ಅವತ್ತು. ಹೆಸರುಬೇಳೆ ಪುಳಿಯೋಗರೆ ಇಲ್ಲಾಂದರೆ ಜ್ಯೇಷ್ಠಾದೇವಿ ಪೂಜೆ ಪೂರ್ಣ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪನೇ ಮಾಡಬೇಕು ನೋಡಿ. ನಾನು ಅಲ್ಲಿ ಇಟ್ಟಿದ್ದೇನಲ್ಲ ಅಷ್ಟೇ ನಾನು ಮಾಡಿರೋದು, ಮತ್ತು ಜಾಸ್ತಿ ಮಾಡಿಲ್ಲ ನಾನು. ಹಂಗಾಗಿ ಎರಡೂ ಸ್ವಲ್ಪನೇ ಮಾಡಿದ್ದೀನಿ. ಒಂದು ತೆಂಗಿನಕಾಯಿ ಹೊಡಿಬೇಕು. ಅದಾದಮೇಲೆ ಬಾಳೆಹಣ್ಣು ಇಡಬೇಕು. ನನಗೆ ಅವತ್ತು ಬಾಳೆಹಣ್ಣು ಸಿಗಲಿಲ್ಲ, ಹಿಂಗೆ ತರಕ್ಕೆ ಹೋಗಿ ಟೈಮ್ ಸಾಕಾಗಲ್ಲ ಅನ್ನೋದಕ್ಕೋಸ್ಕರವ ಈ ಥರನೇ ಮಾಡಿದ್ದೀನಿ ನೋಡಿ. ನಾನು ತೆಂಗಿನಕಾಯಿ ಹೊಡೆದೀನಿ, ಪುಳಿಯೋಗರೆ ಮಾಡಿದ್ದೀನಿ, ಹೆಸರುಬೇಳೆ ಕೋಸಂಬರಿ ಮಾಡಿದ್ದೀನಿ. ಅದಕ್ಕೆ ಏನು ಮಾಡಿದ್ದು ಜ್ಯೇಷ್ಠಾದೇವಿ ಪೂಜೆಗೆ ಅದಷ್ಟು ಅವತ್ತೇ ಖಾಲಿ ಆಗಬೇಕು, ಬೇಗನೆ ಖಾಲಿ ಆಗಬೇಕು. ಯಾರೂ ಕರೆದ್ರೆ ಬರೋಲ್ಲ, ತುಂಬ ಬೈಕೆಂತಾರೆ. ಅದಕ್ಕೋಸ್ಕರವ ಆಮೇಲೆ ಇಷ್ಟೇ ಮಾಡಿ ಬರೋರು ಯಾರಿಗೂ ಪ್ರೀತಿಯಿಂದ ಬರ್ತೀನಿ ಅಂತಾರೆ ಅವರಿಗೆ ಕೊಡಬೇಕು. ಆ ಪ್ರಸಾದನೆಲ್ಲ ಕೊಟ್ಟು ಅದು ಮಾಡಿ ಪ್ರಸಾದ ಖಾಲಿ ಆದಮೇಲೆ ನೀಟಾಗಿ ಆ ಜಾಗ ಅದು ಅರಿಶಿನ ಎಲ್ಲ ಇರುತ್ತಲ್ಲ, ಜ್ಯೇಷ್ಠಾದೇವಿ ಪೂಜೆ ಮಾಡೋಕ್ಕೆ ಅರಿಶಿನದ್ದು ಇರುತ್ತಲ್ಲ ಅದನ್ನೆಲ್ಲವ ಒಂದು ನೀರೊಳಿಕೆ ಕದ್ರಿಕೆಂದು ಸಿಂಕು ಕ್ಲೀನಾಗಿ ವಾಶ್ ಮಾಡ್ಕೊಂಡಿರ್ತೀವಲ್ಲ ಆ ಸಿಂಕೊಳಿಗೆ ಒಯ್ದು ಆಮೇಲೆ ಬಕೆಟೆಲ್ಲ ತೊಳೆದು ಸಿಂಕೆಲ್ಲ ತೊಳಿಬೇಕು. ಅದ್ರ ಹೂವು ಅಷ್ಟೇ, ಹೂವು ಅದಕ್ಕೆ ಏನೇನು ಪೂಜೆಗೆ ಬಳಸಿರ್ತೀವಿ ಅರಿಶಿನ ಕುಂಕುಮ ಅದೆಲ್ಲದೂ ಅಷ್ಟೇ. ಆ ತೆಂಗಿನಕಾಯಿನೂ ಅಷ್ಟೇ, ಕೋಸಂಬರಿಗೆ ಪುಳಿಯೋಗರೆ ತುರಿದು ಕಲಸಿ ಎಲ್ರಿಗೂ ಕೊಡಬೇಕು ಖಾಲಿಯಾಗೋ ತನಕವ. ಅಲ್ಲಿರೋದು ಯಾವುದೂ ಇಟ್ಕೋಬಾರ್ದು. ಮತ್ತು ಅಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಆ ಪಾತ್ರೆ ಸಾಮಾನುಗಳನ್ನ ನೀಟಾಗಿ ತೊಳಿಬೇಕು. ಹಂಗಾಗಿ ಒಂದು ಕವರಿಗೆ ಅದ್ರದ್ದು ಹೂವು, ತೆಂಗಿನಕಾಯಿ ಚುಪ್ಪು, ಆಮೇಲೆ ತಿಂಡಿ ತಿನ್ನುವಾಗ ಬಂದಿರ್ತಿತ್ತಲ್ಲ ಅದು, ಅವೆಲ್ಲ ತಗೊಂಡೋಗಿ ನೀಟಾಗಿ ಒಂದು ಗಿಡದ ಕೆಳಗಡೆ ಹಾಕಿ ಬರಬೇಕು, ಯಾರು ತುಳಿದೇ ಇರೋ ಜಾಗಕ್ಕೆ. ಜ್ಯೇಷ್ಠಾದೇವಿನ ಮಾತ್ರವ ಒಂದು ಬಟ್ಲಿಗೆ ನೀರು ಹಿಡ್ಕೊಂಡು ನೀಟಾಗೆ ಕಲಿಸ್ಬೇಕು. ಒಂದು ಗಂಟು ಇಲ್ದಂಗೆ ಅರಿಶಿನ ಉಳ್ಕೊಂಡಂಗೆ ನೀಟಾಗಿ ಕಲಸಿ ಅದನ್ನು ಸಿಂಕಲ್ಲಿ ಹಾಕ್ಬಿಡ್ಬೇಕು, ಯಾರು ತುಳಿದೇ ಇರೋ ಜಾಗದಾಗ. ಇಲ್ಲ ನೀವು ಬಟ್ಟೆ ವಾಶ್ ಮಾಡೋ ಜಾಗ ಇರುತ್ತಲ್ಲ ಅಲ್ಲಿ ಹಾಕಿರೋನು ಅದು ಬಟ್ಟೆ ವಾಶ್ ಮಾಡೋಕ್ಕೆ ನೀರು ಹೋಗೋ ಜಾಗ ಇರುತ್ತೆ, ಅಲ್ಲಿಗೆ ಹಾಕಿ ನೀರು ಬಿಟ್ಬಿಡಿ, ಅದು ಹೋಗುತ್ತೆ. ನೀಟಾಗಿ ಕದರಿರಬೇಕು ಮಾತ್ರ. ಈ ಪ್ಲೇಟಲ್ಲಿ ಅರಿಶಿನ ಕುಂಕುಮ ಇಟ್ಕೊಂಡಿವಲ್ಲ ಅದೂ ಅಷ್ಟೇ. ಬಂದವರಿಗೆ ಅರಿಶಿನ ಕುಂಕುಮ ಕೊಟ್ಟು ಪ್ರಸಾದ ಏನೇನು ಮಾಡ್ತಾರೆ ಅದನ್ನು ಕೊಟ್ಟು ನೀಟಾಗೆ ಕಳಿಸ್ಬೇಕು ಅವ್ರನ್ನ.
ತುಂಬ ಜನ ಬರಲ್ಲ, ಬಂದ್ರೂ ಬೈಕೆಂದು ಹೋಗ್ತಾರೆ, ಗೊತ್ತಿಲ್ದಿರೇ ಬರ್ತಾರೆ, ಬಂದಮೇಲೆ ಹೋಗಿ ಬೈಕೆಂತಾರೆ. ನಾನು ಮಾಡಿದಾಗ ನನ್ನ ಕ್ಲೋಸ್ ಫ್ರೆಂಡ್ಗಳು ಅಂತ ಕರೆದೆ, ಒಬ್ಬನ ಕರೆದೆ. ಅವರು ಬಂದು ಪೂಜೆ ಮಾಡಿದ್ದೆ, ಬಂದರು, ಕುಂಕುಮ ತಗೊಂಡ್ರು, ಊಟ ಪ್ರಸಾದ ಮಾಡಿದ್ದಲ್ಲ ಅದು ಕೊಟ್ಟೆ ಹೋದರು. ತಿಂದಾದ್ಮೇಲೆ ಏನು ಪೂಜೆ ಸರಿ ತಕ ಅಂದರು. ಹಿಂಗೆ ಜ್ಯೇಷ್ಠ ದೇವಿ ಪೂಜೆ ಮಾಡಿದ್ದೀನಮ್ಮ ಅದಕ್ಕೆ ಅಂದೆ. ಆಮೇಲೆ ಅದನ್ನು ಇಲ್ಲಿಂದ ಸುಮ್ಮನೆ ಹೋಗಿದ್ದಾರೆ, ಊಟ ತಿಂದು ಎಲ್ಲ ಮಾಡಿ ಹೋದ್ಮೇಲೆ ಹಿಂಗೆ ಎಲ್ಲೆಲ್ಲ ಯೂಟ್ಯೂಬ್ ಕೂಡ ಸರ್ಚ್ ಮಾಡ್ಕೊಂಡು ಹಿಂಗೆ ಪೂಜೆ ಮಾಡಿದ್ರು, ಯಾಕೆ ಮಾಡ್ತಾರೆ ಅಂದಾಗ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ನಾವು ನಮ್ಮ ಮನೇಲಿರೋ ಜ್ಯೇಷ್ಠ ದೇವಿ ಪೂಜೆ ಮಾಡೋದು ಏನಕ್ಕೆ ಅಂದರೆ, ನಾವೇನಾರ ಮನೇಲಿ ಗಬ್ಬು ಗಲೀಜು ಮಾಡ್ಕೊಂಡಿರ್ತೀವಿ ಅನ್ನೋದಕ್ಕೋಸ್ಕರ ಆ ಅಮ್ಮ ನಮ್ಮ ಮನೆಗೊಳಗೆ ಇರ್ತಾರೆ ಅನ್ನೋದಕ್ಕೋಸ್ಕರವ ಒಂದು ಸತಿ ಲಕ್ಷ್ಮೀ ಪೂಜೆಗಳು ಹಬ್ಬ ಹರಿದಿನಗಳು ಸ್ಟಾರ್ಟ್ ಮಾಡ್ಕೊಂಡು ಫಸ್ಟಿಗೆ ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ದೇವಿ ಪೂಜೆ ಮಾಡಿ ನನ್ನ ತಾಯಿಯ ಪ್ರೀತಿಯಿಂದ ಆಚೆ ಕಳಿಸಿ, ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಲಿ ತಾಯಿ, ನಮ್ಮ ಸಂಸಾರದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಬೇಕಮ್ಮ, ನಮಗೆ ನಮ್ಮ ಸಂಸಾರದಲ್ಲಿ ಎಲ್ಲ ಯಶಸ್ಸು ಆಗಲಿ ಅನ್ನೋದಕ್ಕೋಸ್ಕರ ಆ ಅಮ್ಮನ ಪ್ರೀತಿಯಿಂದ ಕಳಿಸಿ, ಮಹಾಲಕ್ಷ್ಮಿನ ಪ್ರೀತಿಯಿಂದ ಬರಮಾಡ್ಕೊಳ್ಳೋದಕ್ಕೋಸ್ಕರ ಪೂಜೆ ಮಾಡ್ತೀವಿ. ಅವರು ಬಂದು ಎಲ್ಲ ಆದಮೇಲೆ ಅಲ್ಲಿ ಯೂಟ್ಯೂಬ್ ಸರ್ಚ್ ಮಾಡ್ಕೊಂಡು ಆಮೇಲೆ ಬೇರೆಯವ್ರ ಹತ್ರ ಅವ್ರೂ ಫ್ರೆಂಡೇ, ಅವ್ರ ಹತ್ರನೇ ಹೋಗಿ ಮತ್ತು ಹಿಂಗೆ ಜ್ಯೇಷ್ಠ ದೇವಿ ಪೂಜೆ ಮಾಡಿದ್ರಂತೆ, ಆ ಪೂಜೆಗೆ ಹೋಗಲೇಬಾರ್ದಂತೆ, ನಮಗೆ ಕರೆದಿದ್ರು, ಗೊತ್ತಿಲ್ದಿರೇ ಕರೆದಿದ್ರು. ಹೋಗಿ ಮನೆಗೆ ಬಂದಮೇಲೆ ಗೊತ್ತಾಯ್ತು ನಂಗೆ ಹೋಗ್ಬಾರ್ದು ಅಂತ. ಮತ್ತು ಗೊತ್ತಿಲ್ದಿರೇ ಕರೆದು ಅವರು ನಮಗೆ ಇದು ಮಾಡಿದ್ದಾರೆ, ನೋಡೋಣ ಅವರಿಗೆ ನಮಗೆ ತಿನ್ನಿಸಿದ್ದಾರೆ, ಅದಕ್ಕೆ ಮಾಡಿದ ಪ್ರಸಾದ ಏನಲ್ಲವ, ಅವ್ರಿಗೆ ಗೊತ್ತಿಲ್ದಿರ ಮಾಡಿದ್ದಾರೆ, ಅವ್ರಿಗೆ ಒಳ್ಳೇದಾಗುತ್ತಾ ನೋಡೋಂತಾಗ ನಮಗೆ ತೊಂದರೆ ಆಗಲಿ ಅಂತಲೇ ಮಾಡಿದ್ದಾರೆ ಅಂತ ತುಂಬ ಏನೋ ಬೇಜಾರಾಗಾಗಿ ಮಾತಾಡ್ಕೊಂಡ್ರು. ನಾನು ಬಂದು ಆಮೇಲೆ ನನ್ನ ತಪ್ಪಾತ ಅವ್ರ ಹತ್ರ ಹೋಗಿ ನಂಗೆ ತಪ್ಪಾತಮ್ಮ, ಏನೋ ನಾನು ಮಾಡಿದ್ದೆ ಪೂಜೆ, ಅದು ಯಾರಿಗಿಂದ ಏನೂ ತೊಂದರೆ ಆಗಲ್ಲ ಅನ್ನೋದು ಗೊತ್ತಿಸ್ಕೋಸ್ಕರ ನಾನು ಫ್ರೆಂಡು ಅಂತ ಕರೆದಿದ್ದು ನಿಮ್ಮನ್ನು. ತಪ್ಪಾತಮ್ಮ ನಾನು ಕರೆದಿದ್ದು, ಏನೋ ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸಮ್ಮ, ಏನೂ ಕಷ್ಟ ಆಗಲ್ಲಮ್ಮ, ಸದ್ಯಕ್ಕೆ ಇರೋದ್ರಲ್ಲಿ ಚೆನ್ನಾಗಿರ್ತೀರ, ಸುಮ್ಮನೆ ಇರ್ರಿ ಅಂದರು. ಏನೋ ಒಂಥರ ಬೇಜಾರಾಗ್ಬಿಡ್ತು ತುಂಬಾ. ಆವಾಗಿಂದ ನಾನು ಯಾವ ಹಬ್ಬ ಮಾಡಿದ್ರು ಜಾಸ್ತಿ ಯಾರನ್ನೂ ಕುಂಕುಮಕ್ಕೂ ಕರೆಯಲ್ಲ ಅಂತ, ನಾನು ಯಾವ ಪೂಜೆ ಮಾಡಿದ್ರು ಕರೆಯೋದೇ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಜನಗಳ. ಅದಕ್ಕೋಸ್ಕರವ ನೋಡಿ ಈ ಥರ ಪೂಜೆ ಮಾಡಿ ಎಲ್ಲ ಆದಮೇಲೆ ಸಂಜೆನಾಗ ನಾನು ಲಕ್ಷ್ಮೀ ಪೂಜೆ ಮಾಡೋಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು. ಇವಾಗ ಈ ಥರ ನಾನು ಪ್ರತಿ ವರ್ಷವೂ ಒಂದು 5 ವರ್ಷದಿಂದ ಬರ್ತಾಯಿದ್ದೀನಿ. ಫಸ್ಟಿನ ವರ್ಷ ಮಾಡಿದಾಗ್ಲೇ ಜನ ಹಂಗಂದಿತ್ತು, ಅಲ್ಲಿಂದ ಅತ್ಲಾಗೆ ಜಾಸ್ತಿ ಯಾರನ್ನೂ ಕರೆಯಲ್ಲ. ಈ ಥರ ಪೂಜೆ ಮಾಡ್ತಿದ್ದೀನಿ ಬನ್ನಿ ಅಂತ ಒಬ್ಬರು ಕ್ಲೋಸ್ ಫ್ರೆಂಡ್ ಇದ್ದಾರೆ ಆಂಟಿ, ಅವ್ರ ಆಂಟಿ ಬನ್ನಿ ಆಂಟಿ ಇವತ್ತು ಮಾಡ್ತೀನಿ ಅಂದಾಗ ಸರಿ ನಾವು ಬರ್ತೀನಿ. ನಾವು ತುಂಬ ದೂರದಾಗಿದ್ದೀವಿ, ಇಲ್ಲೇ ಸಿಟಿನಾಗೆ ಇದ್ರೂ ಹಂಗೆ ಆಂಟಿ ಒಂದು ಬರುತ್ತೆ, ಅವ್ರಿಗೆ ಮಾತ್ರ ಕೊಟ್ಟು ಕಳಿಸ್ತೀನಿ. ಫಸ್ಟಿನ ವರ್ಷ ಮಾಡ್ದಂಗೆ ಅವ್ರೂ ಫ್ರೆಂಡ್ ಅಂತಲೇ ಕರೆದಿದ್ದು, ಆದರೆ ಅವರು ನನ್ನ ಹತ್ರನೇ ಹೇಳೋಗ್ಬೋದಾಯಿತು, ಕರಿಬಾರ್ದು ನೀನು ನಮ್ಮನ್ನೆಲ್ಲವ ಸುಮ್ಮನೆ ಯಾಕೆ ಕರೆದೆ, ನಿಮ್ಮ ಕಷ್ಟ ನಮಗೂ ಬರ್ತವೆ ಅನ್ನೋ ಥರಕ್ಕೆ, ನಾವೇನೋ ನಮ್ಮ ಕಷ್ಟ ಇದ್ದಾವೆ, ನಮಗೆ ಕಷ್ಟ ಪರಿಹಾರ ಮಾಡ್ಕೋಬೇಕು ಅಂತೇನೋ ಈ ಪೂಜೆ ಯಾರೂ ಮಾಡಲ್ಲ. ಮನೆಗೆ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ತಾಯಿ ಎಲ್ಲರ ಮನೆಗೂ ಇರ್ತಾಳೆ, ಎಲ್ಲರ ಮನೆಗೂ ಬಂದೇ ಬರ್ತಾಳೆ ತಾಯಿ, ಯಾರ ಮನೆಗೂ ಏನು ಹೋಗ್ದಾಗಿರಲ್ಲ. ಅದಕ್ಕೋಸ್ಕರ ನಾನು ಮಾಡಿ ಅವ್ರನ್ನ ಕರೆದನೇ ಹೊರ್ತು ನಮ್ಮ ಕಷ್ಟ ಎಲ್ಲ ಅವರಿಗಾಗಲಿ ಅನ್ನೋದಕ್ಕೋಸ್ಕರ ಯಾರನ್ನೂ ಕರೀಲಿಲ್ಲ. ಇರಲಿ ಬಿಡಿ ಅದೆಲ್ಲ. ಇವಾಗ ನಾನು ಬೆಳಗ್ಗೆ ಜ್ಯೇಷ್ಠದೇವಿ ಪೂಜೆ ಆದಮೇಲೆ ನೋಡಿ ನಾನು ತುಂಬ ಸಿಂಪಲ್ಲಾಗೆ ಲಕ್ಷ್ಮೀ ಪೂಜೆ ಮಾಡಿದ್ದೀನಿ ನೋಡಿ. ನಾನು ತುಂಬ ಸಿಂಪಲ್ಲಾಗೇ ನೀಟಾಗಿ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಅದೆಲ್ಲ ಕ್ಲಿಯರ್ ಆದಮೇಲೆ ಮನೆ ಗುಡಿಸಿ ಒರೆಸಿ ತಲೆ ಸ್ನಾನ ಮಾಡ್ಕೊಂಡು ಹೊಸ್ಲನ್ನೆಲ್ಲ ಪೂಜೆ ಮಾಡ್ಕೊಂಡು ತುಳಸಿ ಗಿಡನೆಲ್ಲ ಪೂಜೆ ಮಾಡ್ಕೊಂಡು ಒಳಗಡೆಗೆ ನಾನು ಲಕ್ಷ್ಮೀ ಪೂಜೆಗೆ ಅಲಂಕಾರ ಮಾಡ್ಕೊಂಡಿದ್ದೀನಿ ನೋಡಿ. ನಾನು ಈ ಥರ ಸಿಂಪಲ್ಲಾಗಿ ಅಲಂಕಾರ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕುಂಕುಮಾರ್ಚನೆ ಎಲ್ಲ ಮಾಡಬೇಕು. ನೀಟಾಗಿ ದೇವ್ರ ಸಾಮಾನು ಹಿಂದಿನ ದಿವಸನೇ ಕಳಸ ಎಲ್ಲ ಕದಲಿಸಿರಬೇಕು. ದೇವ್ರ ಸಾಮಾನು ಮನೆಗೆ ದೇವ್ರ ಸಾಮಾನೆಲ್ಲ ಕದಲಿಸಿದ್ದು ಶುಕ್ರವಾರ ಜ್ಯೇಷ್ಠ ದೇವಿ ಪೂಜೆ ಆದಮೇಲೆ ನಾವು ಎಲ್ಲ ದೇವ್ರ ಸಾಮಾನನ್ನು ಬೆಳಕಿಬೇಕು. ಮನೆ ಗುಡಿಸಿ ಒರೆಸಿ ತಲೆ ಸ್ನಾನ ಮಾಡ್ಕೊಂಡ್ಮೇಲೆ ನಾವು ನೀಟಾಗೆ ದೇವ್ರ ಸಾಮಾನೆಲ್ಲವ ಬೆಳಕ್ಕೊಂಡು ನೀಟಾಗೆಲ್ಲ ಒರೆಸ್ಕೊಂಡು ದೇವ್ರನ್ನ ಅಲಂಕಾರ ಮಾಡಿ ಲಕ್ಷ್ಮೀ ಪೂಜೆ ಮಾಡಬೇಕು. ಸಿಂಪಲ್ಲಾಗೆ ಲಕ್ಷ್ಮೀ ಪೂಜೆ ಮಾಡಿ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದು ನೈವೇದ್ಯ ಇಟ್ಟು ಉಡಿ ಇಟ್ಟಿದ್ದೀನಿ ನೋಡಿ. ನಾನು ಉಡಿ ಇಟ್ಟು ನೀಟಾಗಿ ಪೂಜೆ ಮಾಡ್ಕೋಬೇಕು. ಕುಂಕುಮಾರ್ಚನೆ ಮಾಡಬೇಕು. ಮಹಾಲಕ್ಷ್ಮಿದು ಅಷ್ಟೋತ್ರ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡ್ಕೊಂಡು ನೀಟಾಗೆ ಪೂಜೆ ಮಾಡ್ಕೋಬೇಕು. ತುಂಬಾ ಒಳ್ಳೆಯದಾಗುತ್ತೆ ಎಲ್ಲರಿಗೂ. ಯಾರಿಗೂ ಯಾರೋ ಕಷ್ಟ ಆಗಲಿ, ನಾವು ಅವ್ರಿಗೆ ಕಷ್ಟ ಆಗಲಿ ಅಮ್ಮ ನಾನು ಈ ಪೂಜೆ ಮಾಡ್ತೀನಿ ಅಂತ ನಮ್ಮ ಮನೆ ದುಡ್ಡು ಖರ್ಚು ಮಾಡಿ ನಮ್ಮ ಎನರ್ಜಿ ವೇಸ್ಟ್ ಮಾಡ್ಕೊಂಡು ಅವ್ರಿಗೆ ಕಷ್ಟ ಆಗಲಿ ಅಂತ ಪೂಜೆ ಮಾಡೋಂಥ ಮೂರ್ಖರು ಯಾರೂ ಇರಲ್ಲ ಇವಾಗಿನ ಕಾಲದಾಗೆ. ಅದಕ್ಕೋಸ್ಕರ ನಾವು ನಮಗೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ನಾವು ಮಾಡ್ಕೊಂಡು ಏನೋ ಒಂದು 3 ಜನ ಒಂದು 5 ಜನ ಮುತ್ತೈದರಿಗೆ ಕುಂಕುಮ ಕೊಟ್ಟರೆ ಒಳ್ಳೇದಲ್ವ, ನನ್ನ ತಾಯಿ ಆಶೀರ್ವಾದ ಇರುತ್ತಲ್ಲ ಅನ್ನೋದಕ್ಕೋಸ್ಕರ ಕರಿತೀವಿ ಹೊರ್ತು ಏನು ನಮ್ಮ ಹತ್ರ ನಾವು ನೋಡಿ ನಾವು ಆಡಂಬರ ಮಾಡ್ತೀವಿ, ನಮ್ಮ ಹತ್ರ ದುಡ್ಡು ಐತೆ ನಾವು ತೋರಿಸ್ಕೊಂತೀವಿ ಅನ್ನೋದಕ್ಕೋಸ್ಕರ ನಾನು ಯಾವುದೂ ಯಾವತ್ತಿಗೂ ಮಾಡಲ್ಲ. ಅವ್ರಂಗೆ ಅಂದಿದ್ದಕ್ಕಿಂತ ಇವತ್ತಿನವರೆಗೂ ನಾನು ಯಾರನ್ನೂ ಕುಂಕುಮಕ್ಕೆ ಕರೆಯೋದು ಬಿಟ್ಬಿಟ್ಟಿದ್ದೀನಿ.
ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಕುಂಕುಮ ತಗೊಳ್ತೀರ ಬರ್ರಿ ಈ ಥರ ಪೂಜೆ ಅಂತ ಹೇಳ್ತೀನಿ. ಅದು ಬಂದು ಕುಂಕುಮ ತಗೊಂಡರು ಅವ್ರಿಗೆ ಬಿಟ್ಟಿದ್ದು. ತಿರುಗಿ ನಾವು ಒಳ್ಳೇದಾಗಲಿ ಅಂತ ಪೂಜೆ ಮಾಡಿರ್ತೀವ, ನಾವು ಸ್ವಲ್ಪ ಒಬ್ಬೊಬ್ಬರಿಗೆ ಒಂದೊಂದು ಶ್ರದ್ಧೆ ಭಕ್ತಿಯಿಂದ ಮಾಡಿರ್ತೀವಿ, ಬರ್ತಾರೆ ಕುಂಕುಮ ತಗೊಂತಾರೆ. ನೀವು ಆಮೇಲೆ ಏನಾರ ಮಾತಾಡ್ತಾ ಹಿಂಗೆ ವ್ಯವಹಾರಗಳು ಹಿಂಗೆ ಏರುಪೇರು ಇದ್ದೇ ಇರ್ತಿದ್ವಿ ವ್ಯವಹಾರದಾಗೆ. ಆವಾಗ ಏನಂತಾರೆ, ಎಷ್ಟು ಪೂಜೆ ಮಾಡ್ರೆ ಅಷ್ಟು ತಗ, ಅವರು ಯಾವ್ದು ಮಾಡ್ರೆ ಅಷ್ಟು ತಗ, ಏನು ಇಲ್ದಿದ್ದೆ ಮಾಡ್ತಾರೆ, ನೋಡಿದ್ದೆಲ್ಲ ಮಾಡ್ತಾರೆ, ಯಾವ್ದು ಮಾಡ್ರೆ ಅಷ್ಟ್ರಾಗೆ ಇದ್ದಾರೆ. ನಾವು ಇಷ್ಟು ಮಾಡಿದ್ದೀವಿ ನೋಡಿ ಹೆಂಗಿದ್ದೀವಿ. ಅತಿಯಾಗಿ ಯಾವುದನ್ನೂ ಮಾಡಬಾರ್ದು. ನಾವೇನೇ ಅವ್ರ ಹತ್ರ ತಿನ್ನೋಕ್ಕೆ ಕೇಳೋಲ್ಲ, ಉಡೋಕ್ಕೆ ಕೇಳೋಲ್ಲ, ಉಣ್ಣೋಕ್ಕೆ ಕೇಳಿರಲ್ಲ. ಏನೋ ನಮ್ಮ ಕೈಲಾಗಿದ್ದು ಸೇವೆ ಮಾಡ್ಕೊಂಡು ನಾವು ನಮ್ಮ ಮನೆಗೆ ಒಳ್ಳೇದಾಗಲಿ, ನಾವು ಮಾಡೋ ಕೆಲಸದಾಗ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಮಾಡಿರ್ತೀವಿ. ಅದನ್ನೇ ಅವರು ಅಡ್ವಾಂಟೇಜಾಗಿ ತಗೊಂಡು ಏನು ಮಾಡ್ತಾರೆ ಅಂದರೆ, ಬೇರೆಯವ್ರ ಹತ್ರ ಹೋಗಿ ಅಯ್ಯೋ ಯಾವ್ದು ಮಾಡ್ರಿ ಅತಿಯಾಗಿ ಪೂಜೆ ಮಾಡಿ ಏನು ಉದ್ಧಾರಕ್ಕಾಗಿದ್ದಾರೆ, ಇದ್ದಂಗೆ ಇದ್ದಾರೆ ತಗ, ಅದೇ ಬಾಡಿಗೆ ಮನೆಗೆ ಇದ್ದಾರೆ ತಗ, ಅಲ್ಲೇ ಇದ್ದಾರೆ ತಗ, ಏನು ಮುಂದಕ್ಕೆ ಹೋಯ್ತಾರೆ. ನಾವು ಅತಿಯಾಗಿ ಯಾವುದನ್ನೂ ಮಾಡಲ್ಲಪ್ಪ, ಇರೋದ್ರಾಗೆ ಮಾಡ್ತೀವಿ ಅಂತ ಹೇಳ್ಕೊಂಡು ತುಂಬಾ ನೋವು ಮಾಡ್ತಾರೆ. ಅದಕ್ಕೋಸ್ಕರ ಫ್ರೆಂಡ್ ಥ್ಯಾಂಕ್ ಯು. ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವೆಲ್ಕಮ್.